ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದ್ಬಿಟ್ಟು ಮಧುಬಾಲ ಬ್ಲೌಸ್ ಫ್ರಂಟಲ್ಲಿ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಸೀರೆಯಲ್ಲಿ ಎಕ್ಸ್ಟ್ರಾ ಪೀಸ್ ತೊಗೊಂಡು ನಾನು ಲೈನಿಂಗ್ಗೆ ಇಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದು ಹೇಗಿದೆ ಹಾಗೆಯೇ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೋಬೇಕು. ಮೇಲೆ ಅದು ಫ್ರಂಟಿಗೆ ಬರುತ್ತೆ, ನೆಕ್ಗೆ ಸ್ವೀಟ್ ಆರ್ಟ್ ನೆಕ್ಕು. ಅದಕ್ಕೆ ಈ ರೀತಿ ಲೈನಿಂಗ್ನ ಸ್ಟಿಚ್ ಮಾಡಿ ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಮತ್ತೆ ಅದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಒಂದು ಸ್ಟಿಚ್ ಹಾಕೋಬೇಕು. ಆಮೇಲೆ ಸುತ್ತ ಸ್ಟಿಚ್ ಹಾಕೋಬೇಕು. ಸುತ್ತ ಸ್ಟಿಚ್ ಹಾಕೊಂಡು ಆ ಡಾಟ್ ಹತ್ರ ಕಟ್ ಮಾಡಿದ್ದೀವಲ್ಲ, ಅಲ್ಲಿ ಎರಡೂ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಅಲ್ಲಿಗೆ ನಮಗೆ ಡಾಟ್ ರೆಡಿ ಆಗುತ್ತೆ. ಇದು ಮಧುಬಾಲ ಡಿಸೈನ್ ಅಂತಲೇ ಕರೀತಾರೆ ಇದಕ್ಕೆ. ಇದಕ್ಕೆ ಮಧ್ಯದಲ್ಲಿ ಈ ಥರ ಆಪೋಸಿಟ್ ಕಲರ್ ಕೊಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಸೀರೆ ಪೀಸಲ್ಲಿ ಕೊಟ್ಟಿರುವಂಥದ್ದು. ಅವರೇ ಹೇಳಿ ಸೀರೆ ಪೀಸಲ್ಲಿ ಕೊಡಿ ಅಂತ ಹೇಳಿದ್ದು. ತುಂಬ ಚೆನ್ನಾಗಿದೆ. ಸುಮಾರು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ನಾನು ಮಧುಬಾಲ ಬ್ಲೌಸ್ನ. ಕೆಲವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ಥರ ಪ್ಯಾಟರ್ನು. ಇವಾಗ ನೀವು ಟ್ರೆಂಡಿಂಗು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಇವಾಗ ಇದೇ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡಬೇಕು. ಆಮೇಲೆ ತೆಗೆದುಬಿಟ್ಟಾದಮೇಲೆ ಅಲ್ಲಿ ಮಧ್ಯದಲ್ಲಿ ನಾವು ನ್ಯಾಚ್ ಹಾಕೋಕ್ಬಿಟ್ಟಿದ್ದೀವಲ್ಲ, ಅಂದರೆ ಡಾಟ್ಗೆ, ಅದನ್ನು ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಇದು ಫ್ರಂಟ್ದು ರೆಡಿ ಆಗುತ್ತೆ. ಮತ್ತು ಇದಕ್ಕೆ ಇನ್ನೊಂದು ಪೀಸ್ ಬರುತ್ತಲ್ಲ ಫ್ರಂಟಲ್ಲೇ, ಅದನ್ನು ಇನ್ನೌಟ್ ಮಾಡ್ಕೋಬೇಕು. ಓಕೆನಾ? ಇದಕ್ಕೆ ನಾನು ಲೇಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವರು ಎಂಬ್ರಾಯ್ಡಿಂಗ್ ವರ್ಕೇ ಕೇಳಿದ್ರು, ಆದರೆ ಎಂಬ್ರಾಯ್ಡಿಂಗ್ ವರ್ಕ್ ಆ ಡಿಸೈನಲ್ಲಿಲ್ಲ. ಮಾಮೂಲಿ ಎಲ್ಲ ಇದೆ ಅಂದರೆ ಅವ್ರಿಗೆ ಮಾಮೂಲಿದು ಇಷ್ಟ ಆಗಲಿಲ್ಲ. ಸ್ಲೀವ್ಸಿಗೆ ಮಾತ್ರ ಯಾವುದಾದ್ರೂ ರೆಡಿ ಮಾಡಿ, ಇನ್ನು ನೆಕ್ಕಿಗೆ ಈ ಥರ ಫ್ರಂಟಲ್ಲಿ ಈ ಥರ ಮಾಡಿ, ಈ ಥರನೇ ಬೇಕು ನನಗೆ, ಮಧುಬಾಲ ಡಿಸೈನೇ ಬೇಕು ಅಂತ ಕೇಳಿದ್ರು. ಹಂಗಾಗಿ ಅದೇ ಡಿಸೈನ್ನ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಎರಡೂ ಕಪ್ಸೂ ರೆಡಿ ಆಯಿತು. ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೊಂಬಿಟ್ರೆ ಕಪ್ಸ್ ರೆಡಿ ಆಗುತ್ತೆ. ಇದನ್ನು ಸೈಡ್ಗೆ ಇಟ್ಬಿಡೋದು. ಮೇಲೆ ಒಂಚೂರು ಲೇಸ್ ಕೊಡಬೇಕಾಗುತ್ತೆ, ಸ್ವೀಟ್ ಆರ್ಟ್ ನೆಕ್ ಮೇಲ್ಗಡೆ. ಮತ್ತು ಇವಾಗ ಇದನ್ನು ಸೈಡ್ಗೆ ಇಟ್ಬಿಡೋಣ. ಆಮೇಲೆ ಲೇಸ್ ಹಚ್ಕೊಂಡ್ರೆ ಆಯಿತು. ಮತ್ತು ಇವಾಗ ಈ ಪೀಸನ್ನ ತೊಗೊಂಡು ಕೆಳಗಡೆ ಎಲ್ಲ ಮೇನ್ ಪೀಸು ಮೇಲೆ ಲೈನಿಂಗ್ ಇಟ್ಟಿದ್ದೀನಿ. ಆ ಕಡೆ ಈ ಕಡೆ ಎಲ್ಲ ಒಂದೊಂದು ಪಿನ್ ಹಾಕ್ಕೊಂಡು ಗ್ರಿಪ್ಗೆ ಪಿನ್ ಹಾಕ್ಕೊಳ್ಳಿ, ಗುಂಡು ಪಿನ್ನು. ಈಗ ನಿಧಾನಕ್ಕೆ ಅದು ಶೇಪ್ ಹೇಗಿದೆ ಹಾಗೇ ಸ್ಟಿಚ್ ಮಾಡಿಕೊಂಡು ಇನ್ನೌಟ್ ಮಾಡಬೇಕಾಗುತ್ತೆ. ಓಕೆನಾ? ಇದು ಒಂದೇ ಕಟ್ಟಿಂಗಲ್ಲಿ ಬರುತ್ತೆ, ಬೆಲ್ಟ್ ಎಲ್ಲ ಸಪ್ರೇಟ್ ಬರೋಲ್ಲ. ಬೆಲ್ಟ್ ಆಲ್ರೆಡಿ ಅಟ್ಯಾಚ್ ಆಗೇ ಬರುತ್ತೆ. ಓಕೆನಾ? ಅದೇ ಥರನೇ ಬರೋದು ಇದು ಮಧುಬಾಲ ಡಿಸೈನಲ್ಲಿ. ಇವಾಗ ಇದಕ್ಕೆ ಸುತ್ತ ನಿಧಾನಕ್ಕೆ ಸ್ಟಿಚ್ ಹಾಕೊಳ್ಳಿ, ಒಂದೇ ಮಾರ್ಜಿನಲ್ಲಿ ಎಳೆಯೋಕ್ಕೆ ಹೋಗಬಾರ್ದು. ಸ್ಟಿಚಿಂಗ್ ಆದಮೇಲೆ ಅದಕ್ಕೆ ನ್ಯಾಚ್ ಹಾಕ್ಬಿಟ್ಟು ಉಲ್ಟಾ ತಿರುಗಿಸ್ಕೊಳ್ಳಿ. ಉಲ್ಟಾ ತಿರುಗಿಸ್ಕೊಂಬಿಟ್ರೆ ನಿಮಗೆ ನೀಟಾಗಿ ಬರುತ್ತೆ. ಓಕೆನಾ? ಅದಕ್ಕೆ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕೊಂಡ್ಬಿಟ್ರೆ ಸುತ್ತ ನೀಟಾಗಿ ಫಿನಿಶಿಂಗ್ ಆಗುತ್ತೆ. ಓಕೆನಾ? ಈ ರೀತಿ ಫಸ್ಟು ಈ ಥರ ಕಟ್ ಮಾಡಿ ತೆಗೆದುಬಿಡಿ. ಈ ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಇರೋದನ್ನು ತೆಗೆದುಬಿಟ್ಟು ಅಲ್ಲಿಗೆ ನಾವು ಇವಾಗ ಮಧ್ಯಕ್ಕೆ ರೆಡಿ ಮಾಡಿರೋ ಪೀಸನ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಓಕೆನಾ? ಈಗ ಇದಾದಮೇಲೆ ನ್ಯಾಚ್ ಹಾಕ್ಕೋಬೇಕು. ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೀವು ನ್ಯಾಚ್ ಹಾಕಲೇಬೇಕು. ಇದು ಸಖತ್ ಈ ಥರ ಕರ್ವ್ ಡಿಸೈನ್ ಎಲ್ಲ ಇರೋದ್ರಿಂದ ನ್ಯಾಚ್ ಹಾಕಿದ್ರೆ ನೀಟಾಗಿರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನೀಟಾಗಿ ಫಿನಿಶಿಂಗ್ ಬರೋಲ್ಲ. ಓಕೆನಾ? ಹಾಗಾಗಿ ನ್ಯಾಚ್ ಹಾಕಲೇಬೇಕು. ಇವಾಗ ಇದನ್ನು ನೀಟಾಗಿ ಒಂದೊಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು ಲೈನಿಂಗ್ ಮೇಲೆ. ಈ ರೀತಿ ಸುತ್ತ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಅದು ನೀಟಾಗಿ ಹಂಗೆ ಉಲ್ಟಾ ತಿರುಗಿಸ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ? ಅವಾಗ ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ. ಈ ರೀತಿ ಆದಮೇಲೆ ನೀಟಾಗಿ ಫಿನಿಶಿಂಗ್ ಆದಮೇಲೆ ಆಮೇಲೆ ಅದು ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಂಬಿಟ್ಟಾದಮೇಲೆ ಆ ಬಟ್ಟೆ ನಾವು ಆಲ್ರೆಡಿ ಫಸ್ಟೇ ರೆಡಿ ಮಾಡಿ ಇಕ್ಕಿದ್ದೀವಲ್ಲ, ಅದನ್ನು ಇಟ್ಟು ಸ್ಟಿಚ್ ಮಾಡೋದು. ತುಂಬಾ ಈಸಿ ಇದೆ ಡಿಸೈನು ಸ್ಟಿಚ್ ಮಾಡೋದು. ಕಟಿಂಗ್ ಒಂದು ಸ್ವಲ್ಪ ನೋಡಿ, ಒಂದು 2-3 ಸಲ ಕಟಿಂಗ್ ಮಾಡಿದ್ರೆ ನೀವು ಪೇಪರ್ನ ತೊಗೊಂಡು ಖಂಡಿತ ಬಂದುಬಿಡುತ್ತೆ. ಓಕೆನಾ? ಅಂದರೆ ಅಷ್ಟು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಬಿಗಿನರ್ಸ್ಗಂತೂ. ಅದೊಂದು 2-3 ಸಲ ನ್ಯೂಸ್ ಪೇಪರ್ನ ತೊಗೊಂಡು ಕಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ನೀವು ಆ ಥರ ಮಧುಬಾಲ ಡಿಸೈನ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೋಬೋದು. ಓಕೆನಾ? ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಪಾಯಿಂಟ್ ಹೊಲಿಗೆನ ಹಾಕ್ಕೊಂಡಾದ್ಮೇಲೆ ಸುತ್ತಲೂ ಒಂದೊಂದು ಸ್ಟಿಚ್ ಹಾಕ್ಕೊಂಬಿಡ್ಬೇಕು. ಏನಕ್ಕಪ್ಪ ಅಂದರೆ ಅವೆಲ್ಲ ಮತ್ತೆ ಬಿಚ್ಕೊಳ್ಳೋದು, ಆ ಕಡೆ ಈ ಕಡೆ ಇದು ಮಾಡೋದು ಅವೆಲ್ಲ ಆಗ್ತಾ ಇರುತ್ತೆ. ಅದೆಲ್ಲ ಆಗಬಾರ್ದು ಅಂದರೆ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡ್ಬೇಕು. ಓಕೆನಾ? ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ನೀಟಾಗಿ ತಿರುಗಿಸ್ಕೊಂಡು ಸ್ಟಿಚ್ ಆದಮೇಲೆ ಮತ್ತು ಆಲ್ರೆಡಿ ನಾವು ಗ್ರೀನ್ ಪೀಸ್ ರೆಡಿ ಮಾಡಿದ್ದೀವಲ್ಲ, ಡಾಟ್ ಎಲ್ಲ ಹಿಡ್ದು ಆ ಪೀಸ್ನ ಇದ್ರ ಮೇಲಿಟ್ಟು ಸ್ಟಿಚ್ ಮಾಡೋದು. ತುಂಬಾ ಈಸಿ ಅಲ್ವಾ? ನೀವೇನಾದರೂ ಬಿಗಿನರ್ಸ್ ಆಗಿದರೆ ಟ್ರೈ ಮಾಡಿ ಒಂದ್ಸಲ. ಓಕೆನಾ? ಈ ರೀತಿ ಬಂತು. ಇವಾಗ ಸುತ್ತ ಇದಕ್ಕೆ ಸ್ಟಿಚ್ ಹಾಕ್ಕೊಂಬಿಡ್ಬೇಕು. ಕೆಳಗಡೆ ಫೋಲ್ಡ್ ಮಾಡ್ಕೋಬೇಕು, ಸುತ್ತ ಸ್ಟಿಚ್ ಹಾಕ್ಕೊಂಡು ಈ ರೀತಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ? ಮಧುಬಾಲ ಡಿಸೈನ್
ತುಂಬಾ ಟ್ರೆಂಡಿಂಗಲ್ಲಿರುವಂಥ ಡಿಸೈನು ಅಂತಲೇ ಹೇಳ್ಬೋದು. ಇದರಲ್ಲಿ ಮೇಲ್ಗಡೆ ಟ್ಯಾಗ್ ಇಡೋದೆಲ್ಲ ಬರುತ್ತೆ. ಸದ್ಯಕ್ಕೆ ಇದಕ್ಕೆ ಟ್ಯಾಗ್ ಎಲ್ಲ ಇಲ್ಲ, ಮಾಮೂಲಿ ಮಧುಬಾಲ ಡಿಸೈನ್ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಓಕೆನಾ. ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕೊಂಬಿಡಿ. ಎಕ್ಸ್ಟ್ರಾ ಬಟ್ಟೆ ಏನಾದರೂ ಇರುತ್ತಲ್ಲ ಅದನ್ನ ಕಟ್ ಮಾಡಿ ತೆಗೆದುಬಿಡಿ. ಓಕೆನಾ. ನೀಟಾಗಿ ತೆಗೆದುಬಿಟ್ಟು ಈ ರೀತಿ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಆಮೇಲೆ ಅದನ್ನು ಏನು ಗ್ರೀನ್ ಕಲರ್ ಪೀಸ್ ಇರುತ್ತಲ್ಲ ಅದನ್ನ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಕರೆಕ್ಟಾಗಿ ಅದರಲ್ಲಿ ಬೆಲ್ಟ್ ಮಧ್ಯ ಕಟಿಂಗ್ ಮಾಡಿದ್ದೀವಲ್ಲ, ಅಲ್ಲಿ ಇನ್ನೌಟ್ ಮಾಡಿಬಿಟ್ಟಿದ್ದೀವಿ, ಅದನ್ನು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಮಧ್ಯದಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆನಾ. ಇವಾಗ ಈ ರೀತಿ ಎಕ್ಸ್ಟ್ರಾ ಬಟ್ಟೆನೆಲ್ಲ ತೆಗೆದುಬಿಟ್ಟು ಆಮೇಲೆ ಮತ್ತೆ ಲೇಸ್ ಹಚ್ಕೊಬಿಡಿ. ಗೋಲ್ಡ್ ಕಲರ್ ಲೇಸ್ ತೊಗೊಂಡಿದ್ದೀನಿ ನಾನು. ಫಸ್ಟು ನೆಕ್ಕಿಗೆ, ಸ್ವೀಟ್ ಹಾರ್ಟ್ ನೆಕ್ಕಿಗೆ ಹಚ್ಚಿಬಿಡಿ. ಆಮೇಲೆ ಸುತ್ತ ಒಂದು ರೌಂಡು ಅದಕ್ಕೆ ಬ್ಲೌಸ್ ಪೀಸ್ಗೆ ಹಚ್ಚಬೇಕು, ಸ್ಟಿಚ್ ಮಾಡಬೇಕು. ಓಕೆನಾ. ನೋಡಿ ಈ ಥರ ನೀಟಾಗಿ ಮೂಲೆಯಲ್ಲಿ ತಿರುಗಿಸಿ ಕರು ಥರ ಮಾಡಿ ಅದನ್ನು ಸ್ಟಿಚ್ ಮಾಡಿ. ಓಕೆನಾ. ಯಾವುದೇ ಬ್ಲೌಸ್ ಆದರೂ ಅಷ್ಟೇ ಈ ಥರ ಕರು ಇರಲಿ ಏನೇ ಇರಲಿ ನೀಟಾಗಿ ಅದನ್ನ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿದ್ರೆ ತುಂಬಾ ನೀಟಾಗಿರುತ್ತೆ, ಪರ್ಫೆಕ್ಟಾಗಿರುತ್ತೆ. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ನಾನು ಹೇಳ್ದಂಗೆ ಅದ್ರ ಸುತ್ತ ಅದರ ಮೇನ್ ಪೀಸ್ ಇರುತ್ತಲ್ಲ ಅದು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಓಕೆನಾ. ಅದರಲ್ಲಿ ಏನು ಮಾಡಿವಿ ಅಂದರೆ ಗ್ರೀನ್ ಪೀಸಲ್ಲಿ ನೀಟಾಗಿ ಸೈಡಲ್ಲಿ ಕರೆಕ್ಟಾಗಿ ಅದು ಸ್ಟಿಚ್ ಮಾಡ್ಕೋಬೇಕು. ಓಕೆನಾ. ಇದಕ್ಕೆ ಲೇಸ್ ಹಚ್ಚುತ್ತಾ ಇದ್ದೀನಿ. ಲೇಸ್ನ ನೀಟಾಗಿ ಹಚ್ಕೋಬೇಕು. ಅದು ಗೋಲ್ಡ್ ಕಲರ್ ಲೇಸ್ ತೊಗೊಂಡಿದ್ದೀನಿ. ಇದಕ್ಕೆ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಬಿಟ್ಟು ಶೇಪ್ ಹೇಗಿದೆಯೋ ಹಾಗೆ ಸ್ಟಿಚ್ ಮಾಡಿ. ಜಾಸ್ತಿ ಎಳೆಯೋಕ್ಕೆ ಹೋಗಬಾರ್ದು ಲೇಸ್ನ ಎಳೆದಾಗ ಅಲ್ಲಿ ಶೇಪ್ ನೀಟಾಗಿ ಬರೋಲ್ಲ. ನೀವು ಅದನ್ನ ಲೂಸ್ ಕೊಟ್ಕೊಂಡೆ ಸ್ಟಿಚ್ ಮಾಡಿ. ಓಕೆನಾ. ಮಾಮೂಲಿ ಮೂಲೆ ತರುತ್ತಾ ಸ್ವಲ್ಪ ಅದನ್ನ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ಸ್ವಲ್ಪ ಹಿಂಗೆ ಕರು ಥರ ಇದ್ದಾಗ ಸ್ವಲ್ಪ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಸಾಕು, ನೀಟಾಗಿರುತ್ತೆ. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಸುತ್ತ ಇದಕ್ಕೆ ಲುಕ್ಕು ಕೊಡೋದೇ ಈ ಲೇಸು. ಓಕೆನಾ. ಮಧುಬಾಲ ಡಿಸೈನ್ಗೆ ನೀವು ಹೇಗೆ ಹೊಲಿಬೋದು, ಏನೇ ಮಾಡ್ಬೋದು, ಈ ಥರ ಲೇಸ್ ಕೊಡೋದ್ರಿಂದನೇ ಅದ್ರ ಲುಕ್ಕು ಜಾಸ್ತಿ ಆಗುತ್ತೆ. ಲೇಸ್ ಕೊಡ್ಬೋದು, ಇಲ್ಲ ಪೈಪಿಂಗ್ ಕೊಡ್ಬೋದು, ಇಲ್ಲ ಪ್ಯಾಚ್ ವರ್ಕ್ ಕೊಡ್ಬೋದು, ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿಸ್ಬೋದು. ಈ ಥರ ಎಲ್ಲ ಇದೆ, ತುಂಬಾ ಇದೆ. ಓಕೆನಾ. ಈ ರೀತಿ ತುಂಬಾ ನೀಟಾಗಿ ಬಂತು ನೋಡಿ. ಇವಾಗ ಅದಕ್ಕೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಇನ್ನೂ ಒಂದು ಪಕ್ಕದಲ್ಲಿ ಸ್ಟಿಚ್ ಹಾಕ್ಕೊಂಡ್ರೆ ಅದು ನೀಟಾಗಿ ಫಿನಿಶಿಂಗ್ ಆಯಿತು. ಓಕೆನಾ. ಈ ರೀತಿ ಆಯಿತು. ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಗ್ರೀನ್ ಕಲರ್ ಪೀಸ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಫ್ರಂಟ್ದು, ಅದನ್ನು ಇಟ್ಟು ಮಧ್ಯಕ್ಕೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಅದನ್ನು ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಫ್ರಂಟಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನೀವು ಅಲ್ಲೇನಾದರೂ ಚೂರು ಹೆಚ್ಚು ಕಡಿಮೆ ಆದರೆ ಡೀಪ್ ಆಗಿಬಿಡುತ್ತೆ. ಅವಾಗೇನಾಗುತ್ತೆ, ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ನೀಟಾಗಿ ಎರಡೂ ಕಡೆಯೂ ಫ್ರಂಟ್ದು ನೆಕ್ಕಲ್ಲಿ ಮಾರ್ಕ್ ಮಾಡಿಕೊಂಡು ಇದು ಮಾಡ್ಕೊಳ್ಳಿ. ನೋಡಿ ಇವಾಗ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಒಂದು ಮಾರ್ಕು ನಿಮಗೆ ಎಷ್ಟು ಸ್ಟಿಚಿಂಗ್ ಬರಬೇಕು ಅಂತ ನೀವು ಆಲ್ರೆಡಿ ಮಾರ್ಜಿನ್ ಬಿಟ್ಟಿರ್ತೀರಲ್ಲ, ಅರ್ಧ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ನಿಮ್ಗೆ ಆ ಕಡೆ ಹೆಚ್ಚು ಕಡಿಮೆ ಆಗೋಲ್ಲ. ಓಕೆನಾ. ನೀಟಾಗಿರುತ್ತೆ. ಈ ರೀತಿ ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇದ್ರ ಮೇಲಿಟ್ಟು ಸ್ಟಿಚ್ ಮಾಡೋಕ್ಕೆ ಈಸಿಯಾಗಿರುತ್ತೆ, ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಓಕೆ. ಇವಾಗ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಓಕೆನಾ. ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ ಡಿಸೈನು. ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ. ಓಕೆನಾ. ಈ ರೀತಿ ಮಧ್ಯದಲ್ಲಿ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಅಲ್ಲಿ ಕರೆಕ್ಟಾಗಿ ಇಟ್ಬಿಟ್ಟು ಒಂದು ಗುಂಡು ಪಿನ್ ಹಾಕ್ಕೊಬೇಡಿ, ಅವಾಗ ನಿಮ್ಗೆ ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ. ಆದರೆ ಗುಂಡು ಪಿನ್ ಸ್ವಲ್ಪ ನೀಟಾಗಿ ಹಾಕ್ಕೊಳ್ಳಿ. ಕೆಳಗಡೆ ಬಟ್ಟೆಗೆ ಅಟ್ಯಾಚ್ ಮಾಡಿ ಅದನ್ನ ವೇಸ್ಟ್ ಮಾರ್ಕ್ ಮಾಡಿದ್ದೀವಲ್ಲ ಕರೆಕ್ಟಾಗಿ ಅಲ್ಲಿಗೆ ಸ್ಟಿಚ್ ಬರಬೇಕು. ಆ ರೀತಿ ಒಂದು ಸೂಜಿನ ಹಾಕ್ಕೊಂಡ್ರೆ ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ಇಲ್ಲ ಅಂದ್ರೂ ಸ್ಟಿಚ್ ಮಾಡ್ಬೋದು, ತೊಂದರೆ ಏನಿಲ್ಲ. ಆಲ್ರೆಡಿ ಮೇಲ್ಗಡೆ ಮಾರ್ಕ್ ಮಾಡಿದ್ದೀವಲ್ಲ ಅದು ಕರೆಕ್ಟಾಗಿ ಮೇಲಕ್ಕೆ ಬರಬೇಕು, ಆ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ. ಓಕೆನಾ. ಇವಾಗ ಈ ಸೂಜಿ ಆಲ್ರೆಡಿ ಹಾಕಿದ್ದೀನಿ. ಈ ರೀತಿ ಬಿಗಿನರ್ಸ್ ಆದರೆ ಹಾಕ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆನಾ. ಇವಾಗ ಈ ರೀತಿ ಹಾಕಿ ಸ್ಟಿಚ್ ಮಾಡಿದ್ರೆ ನಮಗೆ ಫ್ರಂಟ್ ಮಧುಬಾಲ ಡಿಸೈನ್ ರೆಡಿ ಆಗುತ್ತೆ. ಓಕೆನಾ. ನಾನು ಬ್ಯಾಕ್ ಪೀಸು ಒಟ್ಟಿಗೆ ತೋರಿಸೋಣ ಅಂದ್ಕೊಂಡೆ, ವೀಡಿಯೋ ಲೆಂತಿ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ, ತುಂಬ ಜನಕ್ಕೆ ಅರ್ಥನೇ ಆಗಲ್ಲ ಅಂತಾರೆ. ಅದಕ್ಕೋಸ್ಕರ ನಾನು ಇದನ್ನ ಫ್ರಂಟದು ಮಾತ್ರ ಸಪ್ರೇಟಾಗಿ ಹಾಕಿದ್ದೀನಿ ವೀಡಿಯೋ. ನೆಕ್ಕದು ಬೇರೆ ವೀಡಿಯೋ ಬರುತ್ತೆ. ಓಕೆನಾ. ಕನ್ಫ್ಯೂಸ್ ಆಗಬಾರ್ದು ಅಂತ ಅಷ್ಟೇ. ಇವಾಗ ಇದು ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ದು ಎಲ್ಲ ಒಟ್ಟೊಟ್ಟಿಗೆ ಹಾಕ್ಬಿಟ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಈಗ ಕಲಿತಿರೋರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಇದು ಫ್ರಂಟದು ಮಾತ್ರ ತೋರಿಸ್ತಾ ಇದ್ದೀನಿ. ಮತ್ತು ಬ್ಯಾಕ್ದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ.
ಬರುತ್ತೆ. ಓಕೆನಾ, ಈ ರೀತಿ ಈ ಕಡೆಯಿಂದನೂ ಹಾಗೆ ಸೇಮ್ ಅದೇ ಥರನೇ ಸ್ಟಿಚ್ ಮಾಡ್ಕೊಂಬಿಟ್ರೆ ನಮಗೆ ಮಧುಬಾಲ ಡಿಸೈನ್ ರೆಡಿ ಆಗುತ್ತೆ. ನೀವು ಇದು ರೆಡಿ ಆದಮೇಲೆ ಕೆಳಗಡೆ ಫೋಲ್ಡ್ ಮಾಡ್ಕೋಬೇಕು. ನಮಗೆ ಬ್ಯಾಕ್ ಪೀಸ್ ಎಷ್ಟಿದೆ ನೋಡ್ಕೊಂಬಿಟ್ಟು ಅದರ ಅಳತೆ ಕರೆಕ್ಟಾಗಿಟ್ಟು ಅಲ್ಲಿ ಫೋಲ್ಡ್ ಮಾಡ್ಕೊಂಬಿಟ್ರೆ ಆಯಿತು. ಯಾಕೆ ಅಂದರೆ ಸೈಡಲ್ಲಿ ನಮಗೆ ಜಾಯಿಂಟ್ ಮಾಡುವಾಗ ಹೆಚ್ಚು ಕಡಿಮೆ ಬಂದುಬಿಡುತ್ತೆ. ಇದು ಜಾಸ್ತಿ ಇರುತ್ತಲ್ಲ ಫ್ರಂಟಲ್ಲಿ ಬಟ್ಟೆ, ಅದಕ್ಕೋಸ್ಕರ ಆವಾಗ ಸೈಡಲ್ಲಿ ಕಟ್ ಮಾಡ್ಕೋಬೇಕು ಕ್ರಾಸಾಗಿ. ಫ್ರಂಟಲ್ಲಿ ಡಾಟ್ ಹತ್ರ ಏನೂ ಹೆಚ್ಚು ಕಮ್ಮಿ ಮಾಡೋಕ್ಕೆ ಹೋಗಬಾರ್ದು. ಬೆಲ್ಟ್ನ ನೀವು ಸೈಡಲ್ಲಿ ಕಟ್ ಮಾಡಿ ತೆಗೆದುಬಿಡ್ಬೇಕು. ಓಕೆನಾ, ಆವಾಗ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ, ಈ ರೀತಿ ರೆಡಿ ಆಯಿತು ನೋಡಿ ಮಧುಬಾಲ ಡಿಸೈನ್. ಓಕೆನಾ, ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಬ್ಯೂಟಿಫುಲ್ಲಾಗಿರೋ ಮಧುಬಾಲ ಡಿಸೈನ್ ರೆಡಿ ಆಯಿತು. ಓಕೆನಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.